ಹೋಗಿದೆ ಅಷ್ಟೇನಾ? ಅದಕ್ಕೆ ನಮ್ಮ ಹತ್ರ ನಾನು ಹೇಳಿದೆ, ನೀವು ಓಡಾಡಿದ್ರೆ ನೀರು ತುಂಬುತ್ತಾ? ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡೋದು ಬೇಡ, ನಮ್ಮ ಸ್ನಾನಕ್ಕೆ ನಾವು ವ್ಯವಸ್ಥೆ ಮಾಡಿಕೊಳ್ತೇವೆ, ನೀವು ನಿಶ್ಚಿಂತೆಯಿಂದಿರಿ ಅಂತ ಹೇಳಿದ್ರಂತೆ ಆಚಾರ್ಯ. ಹಾಗಾದ್ರೆ ಆಚಾರ್ಯ ಎಲ್ಲೋ ಬೇರೆ ಕಡೆ ಕೆರೆ ನೋಡ್ಕೊಂಡು ಬಂದಿದ್ದಾರೆ, ನೀವು ನಿಶ್ಚಿಂತ ಕೂತರು ಮನೆಯವರು. ಮೋಡ ತುಂಬಿತು, ಮಳೆ ಬರ್ಲಿಕ್ಕೆ ಶುರುವಾಯಿತು. ಅಷ್ಟು ಪ್ರದೇಶದಲ್ಲಿ ಮಾತ್ರ ಧಾರಾಕಾರವಾಗಿ ಮಳೆ ಬಂತಂತೆ. ಎಷ್ಟು ಅಂದ್ರೆ ಆ ಕೆರೆ ತುಂಬುವಷ್ಟು. ಕೆರೆ ತುಂಬಿದ ಕೂಡಲೇ ಮಳೆ ನಿಂತಿತು. ಆಚಾರ್ಯ ಹೇಳಿದ್ರು, ಸ್ನಾನದ ವ್ಯವಸ್ಥೆ ಆಯ್ತಲ್ಲ, ನಾವು ಮಾಡ್ಬೋದಲ್ಲ ಇನ್ನು ಸ್ನಾನ ಅಂತ ಕೇಳಿದ್ರು. ಇವತ್ತಿಗೂ ಆ ಕೆರೆ ಇದೆ. ಅದನ್ನ ಸುಬ್ರಹ್ಮಣ್ಯಕ್ಕೂ ಆ ಕಡೆ ಹೋಗುವಾಗ ತಾವು ಅವಶ್ಯ ನೋಡಬೇಕು. ರಾಮಕುಂಜದ ಹತ್ರ ಎರ್ಕಿ ಮಠ ಅಂತ, ಅಲ್ಲಿ ಆಚಾರ್ಯರಿಂದ ಕೇಶವ ವಿಗ್ರಹವನ್ನ ಆಚಾರ್ಯ ಕೊಟ್ಟಿದ್ದಾರೆ ಆ ಮನೆಯವರಿಗೆ, ಕೇಶವ ವಿಗ್ರಹ. ಅದನ್ನು ನೆನಪಿಸಿಕೊಂಡು ಕೃಷ್ಣಾಮೃತ ಮಾಡು ಸಮಾಂ ರಕ್ಷದು ಕೇಶವ ಅಂತ ಕೇಶವ ವಿಗ್ರಹವನ್ನು ಕೊಟ್ಟು ಉದ್ಧಾರ ಮಾಡಿದ ಮನೆತನದವರು ಈಗಲೂ ಇದ್ದಾರೆ. ಅವರು ಅಲ್ಲಿ ಅವರಿಗೆ ಮಠ ಅಂತ ಹೆಸರು, ಯಾಕೆಂದ್ರೆ ಅಲ್ಲಿ ಒಂದು ಮಠದ ಸ್ಥಾನಮಾನ ಇದೆ ಆ ಮನೆತನದವರಿಗೆ. ಯಾಕೆಂದ್ರೆ ಇವತ್ತು ಮುದ್ರಾಧಾರಣೆ ಮಾಡೋದು ಮಠಾಧಿಪತಿಗಳು ಮಾತ್ರ ಅಂತ ರೂಢಿ. ಆಚಾರ್ಯರು ಪ್ರತಿಯೊಬ್ಬರು ಮನೆಯಲ್ಲಿ ತನ್ನ ಪರಿವಾರದವರಿಗೆ ಮುದ್ರಾಧಾರಣೆ ಅವರೇ ಸುದರ್ಶನ ಹೋಮ ಮಾಡಿ ಮಾಡಬಹುದು ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ರೂಢಿ, ಯಾಕೆಂದ್ರೆ ಅದು ದೀಕ್ಷೆ, ವೈಷ್ಣವ ದೀಕ್ಷೆ ಗುರುಗಳಿಂದ ಬರಬೇಕು ಅಂತ ಮಠದಿಂದಲೇ ಮಾಡಿಸಿಕೊಳ್ಳುವಂತಹದ್ದು. ಅದು ಯಾರಾದರೂ ಸನ್ಯಾಸಿಗಳನ್ನು ತಗೊಳ್ಬೇಕು ಅಂತ. ಆಮೇಲೆ ಮತ್ತೊಂದು ಹೊಸ ರೋಗ ಶುರುವಾಯಿತು. ಅದೆಲ್ಲ ಜನರ ಮೇಲೆ ಸವಾರಿ ಮಾಡ್ಲಿಕ್ಕೆ ಮಾಡುವ ತಂತ್ರಗಳು. ನಮ್ಮ ಶಿಷ್ಯರು ನಮ್ಮ ಹತ್ರ ತಗೋಬೇಕು, ನಾನು ಇನ್ನೊಬ್ರು ತಗೊಂಡು ಎಲ್ಲ ನಮ್ಮ ಶಿಷ್ಯರು ಆ ಮಠದ ಶಿಷ್ಯರಾಗ್ಬಿಡ್ತಾರೆ ಅವ್ರ ಭಯ. ಅದು ನೋಡಿ, ಇಲ್ಲಿ ಬಹಳ ಸಂತೋಷ ಏನು ಅಂದ್ರೆ, ಯಾವ ಮಠದ ಶಿಷ್ಯರು ಯಾವ ಯತ್ನಗಳ ತಗೊಳ್ತಾರೆ. ನಾವು ಕಾಣಿ ಮಠದ ಶಿಷ್ಯರು ಪೇಜಾರ ಮಠ ತಗೊಳ್ಬಹುದು, ಅಥವಾ ಕೃಷ್ಣ ಮಠದ ಶಿಷ್ಯರು ಕಾಣಿ ಸ್ವಾಮಿ ತಗೊಳ್ಬಹುದು, ಅಧ್ವಾನ ಮಠ ಶಿಷ್ಯರು ಪರಿಮಾಣ ಮಠ ಶಿಷ್ಯರು ಸೌದೆ, ಯಾರು ಯಾರತ್ರ ತಗೊಳ್ಬಹುದು. ಯತಿಗಳಾದ್ರೆ ಸರಿ. ಅದು ಗುರುಮಠದಿಂದ ತಗೋಬೇಕು ಅನ್ನೋದು ಶ್ರಾದ್ದ ನಿಯಮ. ಅದು ಯಾವ ಶಾಸ್ತ್ರ ಹೇಳಿದ ಒಂದು ಇದೇನು ಸೋಷಿಯಲ್, ಜನರ ಮೇಲೆ ಸವಾರಿ ಮಾಡಲಿಕ್ಕೆ ಮಾಡಿಕೊಂಡ ನಿಯಮಗಳಿವೆಲ್ಲ. ಇದಕ್ಕೆ ಅರ್ಥವೇ ಇಲ್ಲದ ನಿಯಮಗಳು. ಯತಿಗಳಿಂದ ದೀಕ್ಷೆ ಪಡಿಬೇಕು ಅನ್ನೋದಷ್ಟೇ, ಗುರುಗಳಿಂದ ದೀಕ್ಷೆ. ಸರಿ, ಆಯ್ತು. ಹಾಗೆ ಅವರಿಗೆ ಆ ದೀಕ್ಷಾಧಿಕಾರ ಇದೆ. ಅದು ಯಾವ ಆಚಾರ್ಯರ ಕಾಲದಿಂದ ಬಂತು ಅಂತ ಹೇಳ್ತಾರೆ ಅವರು ಮುದ್ರಾಧಾರಣ ಮಾಡ್ತಾರೆ. ಆ ಗೃಹಸ್ಥರು ಅವರು ಒಬ್ಬರೇ ಪ್ರಾಯ ಈ ಪರಿಸರದಲ್ಲಿ ಸನ್ಯಾಸಿಗಳಲ್ಲದವರ ಹತ್ರ ಮುದ್ರಾಧಾರಣೆ ಮಾಡುವ ಆ ಮುದ್ರಾಧಾರಣ ಅಧಿಕಾರ ಅಂತ ಒಂದು ಮಾಡಿಕೊಂಡ. ಅದೇನು ಅಧಿಕಾರ ಅಂತ ಅನ್ನೋ ಪ್ರಶ್ನೆ ಅಲ್ಲ, ಅದೊಂದು ಮಾಡಿಕೊಂಡಿದ್ದಾರೆ ಅವರು. ಆ ಊರಿನಲ್ಲಿ ಅವರಿಗೆ ಮುದ್ರಾಧಾರಣೆ ಮಾಡುವ ಅಧಿಕಾರವೂ ಕೂಡ ಬಂದಿದೆ. ಅದರಿಂದ ಅದಕ್ಕೆ ಮಠ ಅಂತ ಆ ಮನೆಗೆ. ಅಲ್ಲಿ ಸನ್ಯಾಸಿಗಳಿಲ್ಲ, ಗೃಹಸ್ಥರ ಮಠ. ಮಠ ಅಂದ್ರೆ ಛಾತ್ರಾಜ್ಞೆ, ನಿರಂತರ ವೇದಾಧ್ಯಯನ, ಮಕ್ಕಳಿಗೆ ಪಾಠ ಪ್ರವಚನ ನಡೆಯುವ ಜಾಗ ಅಂತ ಇಷ್ಟೇ ಅರ್ಥ. ಮಠ ಅಂತ ಆಗ್ಬೇಕಾದ್ರೆ ಸನ್ಯಾಸಿಗಳೇನು ಇರಬೇಕಿಲ್ಲ. ಅದು ಎರಕೆ ಆ ಸ್ನಾನ ಮಾಡಿದ್ರು ಆಚಾರ್ಯರು. ಅಲ್ಲಿ ಪೂಜೆ ಗೀಜೆ ಮುಗಿಸಿ ಅವರಿಗೆ ಒಂದು ಕೇಶವ ವಿಗ್ರಹ ಕೊಟ್ಟು ಅಲ್ಲಿಂದ ಹೊರಟು ಮುಂದೆ ಬರುವಾಗ ರಾಮಕುಂಜದ ಹತ್ರ ಬರುವಾಗ, ರಾಮಕುಂಜದಲ್ಲಿ ಒಬ್ಬ ರಾಜ ಇದ್ದ, ಗೋಮತಿ ತೀರದಲ್ಲಿದ್ದ ಹಾಗೆ. ಅವನತ್ತೆಲ್ಲ ಊರಿನವರು ಹೇಳಿಟ್ಟಿದ್ದಾರೆ, ಅದು ಎಲ್ಲ ಹಿಂದಿನದ್ದು ತಪ್ಪು ಅಂತ ಹೇಳೋದು, ಹೊಸ ಹೇಳೋದು, ಪೂರಾ ಸಂಪ್ರದಾಯ ಹಾಳು ಮಾಡ್ತಾ ಇದ್ದಾರೆ ಆ ಸ್ವಾಮಿಗಳು. ಅವರು ಬರುವಾಗ ನೀನು ದಾರಿಯಲ್ಲಿ ನಿನ್ನ ಸೇನೆಯನ್ನು ನಿಲ್ಲಿಸಿ ಅವರನ್ನು ಒಂದು ಸರ್ತಿ ಬುದ್ಧಿ ಕೊಡು, ಅಂದ್ರೆ ಸೊಂಟ ಮುರಿದು ಹಾಕಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಅವರು. ಇವನು ರಾಜನಿಗೆ ಏನು ಗೊತ್ತು, ಎಲ್ಲ ಪಂಡಿತರು ಸೇರಿ ಹೇಳಿದ್ದು, ಇವನು ಏನು ಆಯ್ತು, ಹೌದಾ, ಬಹಳ ನಮ್ಮ ಪರಂಪರೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅವ್ರಿಗೆ ಬುದ್ಧಿ ಕಲಿಸುವ ಅಂತ ಇವನು ಸೈನ್ಯ ಹಿಡಿದು ನಿಂತು ಬಿಟ್ಟಿದ್ದಾನೆ. ಹೋಗುವಾಗ ತಡೆದು ಅವರನ್ನು ಅರೆಸ್ಟ್ ಮಾಡಿ ಒಳಗೆ ಇಟ್ಬಿಡೋದು, ಎಲ್ಲ ನಿಗ್ರಹ ಮಾಡಿ ಕೈಕಾಲು ಮುರಿದು ಬಿಡಬೇಕು ಅಂತ ಅಷ್ಟು ಪ್ರಚೋದನೆ ಮಾಡಿದ್ದಾರೆ ಊರಿನ ಜನರು. ಅವನು ಹೋಗ್ಲಿಕ್ಕೆ ಬಿಡಬೇಡಿ, ಬಹಳ ಅನ್ಯಾಯ ಆಗ್ತಾ ಇದೆ, ಎಲ್ಲ ಜನರೇ ಏನೇನೋ ಪ್ರಚಾರ ಮಾಡ್ತಾ ಇದ್ದಾರೆ, ಹಿಂದಿನದೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದಾರೆ, ಅದನ್ನು ಸಹಿಸಿಕೊಳ್ಳುವುದು ಹೇಗೆ, ಪರಂಪರೆಯಲ್ಲಿ ಹಾಳಾಗ್ತಾ ಇದೆ ಅಂತ ಅವನು ತಲೆಗೆಡಿಸಿ ಬಿಟ್ಟಿದ್ದಾರೆ. ಅವನು ಮನುಷ್ಯ ಒಳ್ಳೆಯ, ಪರಂಪರೆ ಹಾಳಾಗುತ್ತೆ, ಹಿಂದಿನಿಂದ ಬಂದಂತಹ ಧರ್ಮವನ್ನೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಟ್ಟು ಬಂತವನಿಗೆ. ಹೌದಾ, ಅವರಿಗೆ ತಕ್ಕ ಶಾಸ್ತಿ ನಾನು ಮಾಡ್ತೇನೆ, ಸೈನ್ಯ ಹಿಡಿದು ನಿಂತು ಬಿಟ್ಟಿದ್ದಾನೆ. ರಾಮಕುಂಜದ ದಾರಿಯಲ್ಲಿ ಬಂದು ಅವ್ರು ಎಲ್ಲಿ ಹೊರಟವರು, ಅಲ್ಲಿಂದ ಕೆಳಗೆ ಸೀದೆ ಕೆಳಗೆ ಬಂದ್ರೆ ಕೊಕ್ಕಡಕ್ಕೆ ಬರುತ್ತೆ. ಅಲ್ಲಿಂದ ಈಗಲೂ ಅಲ್ಲಿ ಕೊಕ್ಕಡ ಹತ್ತಿರದ ಗ್ರಾಮ ಕೊಕ್ಕಡವೇ, ಆದ್ರೆ 20-30 ಕಿಲೋಮೀಟರ್ ಆಗತ್ತೆ ಅಲ್ಲಿಂದ ರಾಮಕುಂಜದ ಕೊಕ್ಕಡಕ್ಕೆ. ಈಗ ರಸ್ತೆಯಲ್ಲಿ ಬರೋದಾದ್ರೆ, ಆಗ ಒಳದಾರಿಯಲ್ಲಿ ಇನ್ನೂ ಹತ್ತಿರ ಇರ್ಬೋದು. ಸರಿ, ಅವನು ತಡೆ ನಿಂತಿದ್ದಾನೆ ಸೈನಿಕರನ್ನು ಹಿಡ್ಕೊಂಡು. ನಿಲ್ಲಿ. ಆಚಾರ್ಯರು ನಗತಾ ಬರ್ತಾ ಇದ್ದಾರೆ. ಇವನು ಯಾರು ಹೊಸ ಆಚಾರ್ಯರು, ಇವರೇ ಇದ್ದವರು. ನೋಡ್ತಾನೆ ಆಚಾರ್ಯರು ಅವನಿಗೆ ದಿವ್ಯ ದರ್ಶನ ಕೊಟ್ಟು ಬಿಟ್ಟಿದ್ದಾರೆ. ಮಹಾಪ್ರಕಾಶಮಾನವಾದ ತೇಜಸ್ಸು, ಸೂರ್ಯಮಂಡಲವೇ ಗೆದ್ದು ನಿಂತ ಹಾಗೆ ಅವರಿಗೆ ಆ ಪ್ರಕಾಶ, ಆ ದಿವ್ಯ ವರ್ಚಸ್ಸು ನೋಡಿ ಇಂತಹ ಮಹಾ ತೇಜಸ್ವಿಯನ್ನ
ಅಪರಾಧಿ ಅರೆಸ್ಟ್ ಮಾಡಬೇಕು, ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟಲ್ಲ ಓನರು ಎಂಥ ಮೂರ್ಖರು ಅಂತ ಉದ್ದಕ್ಕೆ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿ ತಮ್ಮ ಮೇಲೆ ಏನೇನೋ ತಪ್ಪು ಹೇಳಿದ್ರು, ಅದಕ್ಕೋಸ್ಕರ ತಮಗೆ ಶಿಕ್ಷಿಸಬೇಕು ಅಂತ ಬಂದವ ನಾನು, ಅಪರಾಧ ಕ್ಷಮಿಸಬೇಕು ದಯಮಾಡಿ. ಅಲ್ಲಿಂದ ಹೊರಟರು ಆಚಾರ್ಯ. ಅಲ್ಲಿಂದ ಕೊಕ್ಕಡದಲ್ಲಿ ವಾಸ್ತವ್ಯ. ಕೊಕ್ಕಡ ವೈದ್ಯನಾಥೇಶ್ವರ ದೇವಸ್ಥಾನ ಈಗ ಹಿಂದೆ ಇತ್ತು, ಈಗ ಸ್ವಲ್ಪ ಜೀರ್ಣೋದ್ಧಾರಗೊಂಡು ರೂಪಾಂತರಗೊಂಡು ದೇವಸ್ಥಾನ ಈಗಲೂ ಇದೆ. ಆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿಂದ ಅವರಿಗೆ ಬಹಳ ಆಚಾರ್ಯರ ಅಭಿಮಾನಿ ಒಬ್ಬರು ಎಡಪಾಡಿತ್ತಾಯರು ಅಂತ, ಅದು ಅಲ್ಲಿಂದ ಹತ್ತಿರ ಕೊಕ್ಕಡ ದೇವಸ್ಥಾನದ ಸಮೀಪದಲ್ಲೇ. ಅದು ಸ್ವಲ್ಪ ಇಂಟೀರಿಯರ್ ಹೋದ್ರೆ ಸೌತಡ್ಕ ಅಂತ ಒಂದು ಊರಿದೆ. ಸೌತಡ್ಕದಿಂದ ಸ್ವಲ್ಪ ಕೆಳಗೆ ಹೋದ್ರೆ ಎಡಪಾಡಿತ್ತಾಯರ ಮನೆ ಈಗಲೂ ಇದೆ. ಆ ಆಚಾರ್ಯ ಕಾಲದ ಮನೆಯನ್ನೇ ಪ್ರಾಯ ಅವರು ರಿನೋವೇಟ್ ಮಾಡಲಿಲ್ಲ, ಅದು ಅಷ್ಟು ಜೀರ್ಣವಾಗಿದೆ, ಯಾವತ್ತು ತಲೆಗೆ ಬೀಳುತ್ತೆ ಗೊತ್ತಿಲ್ಲ ಅಂತ ಹಳೇ ಮನೆ ಒಂದು ಈಗಲೂ ಇದೆ. ಅದು ಕಿಟಕಿ ಸರಿ ಬೆಳಕು ಬರುವುದಿಲ್ಲ ಒಳಗೆ, ಹಳೆಯ ಕಾಲದ ಕಿಟಕಿ, ಹಳೆಯ ಕಾಲದ ಬಾಗಿಲು. ಅದರ ಆಚೆ ಈಚೆ ಮನೆಗಳೆಲ್ಲ ಕಾಂಕ್ರೀಟ್ ಕಟ್ಟಡಗಳಾಗಿವೆ. ಇದು ಏನೋ ಒಂದು ಉಳಿದು ಬಿಟ್ಟಿದೆ ಆಚಾರ್ಯರ ಕಾಲದಿಂದ, ಅದೇ ವಾಸ್ತು. ಎಡಪ್ಪಾಡಿದ್ದಾರು ದೊಡ್ಡ ಯಾಜ್ಞಿಕರು, ಅವರು ಆಚಾರ್ಯರ ಹಾಗಂತ ಅವರು ಅನುಸರಿಸ್ತಾ ಇದ್ದದ್ದು ಭಾಗವತ ಸಂಪ್ರದಾಯ. ಆಚಾರ್ಯರ ಪರಮಭಕ್ತ, ಆಚಾರ್ಯ ಮೇಲೆ ಭಾರಿ ಅಭಿಮಾನ ಅವರಿಗೆ. ಹಾಗಾಗಿ ಅವರಿಗೋಸ್ಕರ ಆಚಾರ್ಯ ಅಲ್ಲಿ ಕೃಷ್ಣಾಮೃತ ಮಹಾರ್ಣವ ಅಂತ ಸಮಸ್ತ ಶಾಸ್ತ್ರಗಳ ಪ್ರಮಾಣ ಸಂಗ್ರಹ, ಅದು ಸ್ವಂತ ಶ್ಲೋಕ ಇಲ್ಲವೇ ಇಲ್ಲ ಅದರಲ್ಲಿ, ಬರೇ ಶಾಸ್ತ್ರ. ಯಾಕೆಂದ್ರೆ ಎಡಪಾಡಿತ್ತಾಯರು ಭಾಗವತ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದವರು. ಅವರು ಗೋಪಿಯು ಹಚ್ಚುತ್ತಾ ಇದ್ರು, ತ್ರಿಪುಂಡರು ಹಚ್ಚುತ್ತಾ ಇದ್ರು. ಏಕಾದಶಿ ದಿವಸ ಉಪವಾಸ ಮಾಡಿದ್ರೆ ಬಿಟ್ರು. ಅದಕ್ಕಂದ್ರೆ ಅದು ಹಾಗೂ ಮಾಡ್ಬೋದು, ಅದು ನಿಷ್ಠೆ ಇರಲಿಲ್ಲ ಅವರಿಗೆ. ವೈಷ್ಣವ ನಿಷ್ಠೆಗೋಸ್ಕರ ಗೋಪಿ ಯಾಕೆ ಹಚ್ಚಬೇಕು, ತ್ರಿಪುಂಡ್ರ ಯಾಕೆ ಹಚ್ಚಬಾರದು, ಏಕಾದಶಿ ಉಪವಾಸ ಯಾಕೆ ಮಾಡಬೇಕು, ಶಾಲಿಗ್ರಾಮ ಪೂಜೆ ಯಾಕೆ, ವಿಷ್ಣು ಪಾರಮ್ಯ ಯಾಕೆ ಬೇಕು, ಪಂಚಾಯತನ ಪೂಜೆಯಲ್ಲಿ, ಇದೆಲ್ಲಕ್ಕೆ ಇರತಕ್ಕಂತಹ ನಾನಾ ಪ್ರಮಾಣಗಳು ಪುರಾಣ ಇರತಕ್ಕಂಥ ಒಟ್ಟು ಮಾಡಿ ಒಂದು ಗ್ರಂಥ ಮಾಡಿ ಅವರಿಗೆ ಕೊಟ್ಟರು. ಅವರು ಅದನ್ನು ಓದಿ ಅವರು ಪೂರ್ತಿ ವೈಷ್ಣವ ದೀಕ್ಷೆ ತಗೊಳ್ಳುವುದು. ಆ ಒಂದು ಗ್ರಂಥ ಎಡಪಾಡಿತ್ತಾಯರು ಒಬ್ಬರಿಗೋಸ್ಕರ ಮಾಡಿದ್ದು ಇವತ್ತು ಮನುಕುಲಕ್ಕೆ ಉಪಕಾರಕವಾದ ಗ್ರಂಥವಾಗಿ, ಕೃಷ್ಣ ಭಗವಂತನ ಮಹಿಮೆಯನ್ನು ಸಾರುವಂತಹ ಗ್ರಂಥವಾಗಿ ಅದು ಎಡಪಾಡಿತ್ತಾಯರನ್ನು ಉದ್ಧಾರ ಮಾಡಿ. ಆ ಮನೆಯಲ್ಲಿ ಆಚಾರ್ಯರು ಕೊಟ್ಟಂತಹ ಒಂದು ವಿಗ್ರಹ ಇದೆ ಅಂತ ನನ್ನ ನೆನಪಲ್ಲಿ ಕೂಡ, ಎಡಪಾಡಿತ್ತಾಯರ ಮನೆಯಲ್ಲಿ. ಆಮೇಲೆ ಅವರು ಯಜ್ಞ ಮಾಡ್ತಾ ಇದ್ದ ಆಚಾರ್ಯರ ಕಾಲದ ಎಡಪಾಡಿತ್ತಾಯರು ನೋಡಿ, ಒಬ್ಬ ಮೂಡಬಾಡಿತ್ತಾಯ ಪೂರ್ವದಲ್ಲಿ ಹಾಡಿ ಇರುವವ, ಮತ್ತೊಬ್ಬ ಕೋಡಿಂಬಾಡಿ ಎಲ್ಲ ಒಂದು ಮೂಲೆಯಲ್ಲಿ ಹಾಡಿ ಇರುವವ, ಇವರು ಎಡೆಪಾಡಿತ್ತಾಯ ಯಾವುದೋ ಒಂದು ಎಡೆಯಲ್ಲಿ ಹಾಡಿ ಮನೆಯ ಇಡೆ ಪಕ್ಕದಲ್ಲೇ. ಹೀಗೆ ಎಲ್ಲವೂ ಕೂಡ ಅಲ್ಲಿ ಪರಿಸರದಲ್ಲಿ ಇರತಕ್ಕಂತಹ ವನ ವಾಟ ಬಾಡಿ, ಅದು ಎಲ್ಲಿ ಇವ್ರ ತೋಟದಿಂದ ಮನೆಯಿಂದ ತೋಟ ಯಾವ ಸೈಡ್ ನಲ್ಲಿದೆ ಅದರ ಮೇಲೆ ಹೆಸರು, ಬಹಳ ವಿಚಿತ್ರವಾದ ಹೆಸರುಗಳು ಹಿಂದೆ. ಅವರನ್ನು ಉದ್ಧಾರ ಮಾಡಿ ಆ ಎಡಪಾಡಿತ್ತಾಯ ಮನೆತನದವರು ಈಗಲೂ ಇದ್ದಾರೆ. ಅವರು ಈಗ ಹಿಂದಿನ ಅಂಥ ಅಧ್ಯಯನ ಪರಂಪರೆ ಏನು ಎಲ್ಲ ಯಜ್ಞ ಆಗಲ್ಲ, ಆಗ ಅವರು ಯಾಜ್ಞಿಕರಾಗಿದ್ರು. ಅಲ್ಲಿ ಸುರುಕ್ಸುರುವ ಅವರ ಕಾಲದಲ್ಲಿ, ಆಚಾರ ಕಾಲದಲ್ಲಿ ಅವರು ಎಡಪಾಡಿದ್ದಾರೆ ಉಪಯೋಗಿಸ್ತಾ ಇದ್ದಂತಹ ಸುರುಕ್ಸುರುಗಳು ಅಂತ ಎಲ್ಲೋ ತೋರಿಸ್ತಾರೆ, ಕೆಲವು ಸಾಮಾನುಗಳಿದೆ ಅಲ್ಲಿ. ಅಲ್ಲಿಂದ ನೇರ ಆಚಾರ್ಯರು ಕೊಕ್ಕಡಕ್ಕೆ ಪ್ರಯಾಣ ಮುಗಿಸಿ ಅಲ್ಲಿಂದ ಉಜಿರೆ ಬಂದರು. ಅಲ್ಲಿಂದ ಮುಂದೆ ಧರ್ಮಸ್ಥಳ ಉಜಿರೆ ಕೊಕ್ಕಡದಿಂದ ಈಗಲೂ ಅದು ಹತ್ತಿರದ ಸಮೀಪದ ದಾರಿ, ಮತ್ತೆ ಒಂದು 10-15 ಅಲ್ಲಿಂದ ಒಂದು 10-20 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸರಿ, ಅಲ್ಲಿಂದ ಉಜಿರೆಗೆ ಬಂದರು. ಯಾಕೆಂದ್ರೆ ಧರ್ಮಸ್ಥಳ ದಾಟಿ ಉಜಿರೆ, ಕೊಕ್ಕಡದಿಂದ ಧರ್ಮಸ್ಥಳ ದಾಟಿಯೇ ಉಜಿರೆ ಇರೋದು. ಆದ್ರೆ ಆಗ ಧರ್ಮಸ್ಥಳ ಏನೂ ಇರಲಿಲ್ಲ, ಅಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ಪ್ರಸಿದ್ಧ ದೇವಸ್ಥಾನ. ಈಗ ಉಜಿರೆ ದೇವಸ್ಥಾನಕ್ಕೆ ಯಾರು ಹೋಗೋದಿಲ್ಲ, ಧರ್ಮಸ್ಥಳ ಹೋಗೋದಿಲ್ಲ. ಉಜಿರೆಯಲ್ಲಿ ಜನಾರ್ದನ ದೇವಸ್ಥಾನ ಇದೆ, ಅದು ಆ ಪರಿಸರದಲ್ಲೇ ದೊಡ್ಡ ದೇವಸ್ಥಾನ. ಹೇಗೆ ಕಾಂತಾವರ, ಅಲ್ಲಿ ಹೋದ್ರು ಆಚಾರ್ಯ. ಆ ಉಜಿರೆ ದೇವಸ್ಥಾನದಲ್ಲಿ ಜನಾರ್ದನ ದೇವಸ್ಥಾನದಲ್ಲಿ ತಂಗಿದ್ರೆ ಅಲ್ಲಿ ಭಾರಿ ಯಾಜ್ಞಿಕರಿದ್ರಂತೆ. ಈ ಎಡಪಾಡಿದ್ದಾಯರು ಯಾಜ್ಞಿಕರು, ತುಂಬಾ ಯಜ್ಞ ವೇದ ಪಾರಂಗತರು, ಯಜ್ಞ ಕರ್ಮಕಾಂಡದಲ್ಲಿ ಭಾರಿ ಪ್ರಚಂಡರಾಗಿರ್ತಕ್ಕಂಥ ವಿದ್ವಾಂಸರೆಲ್ಲ ಇದ್ರು. ಅವರಿಗೆಲ್ಲ ಒಂಥರ ಸಸಾರ ಆಚಾರ. ಅಂದ್ರೆ ಕರ್ಮಕಾಂಡ ಏನ್ ತಿಳಿಯುತ್ತೆ ಸನ್ಯಾಸಿಗಳಿಗೆ, ಅವರಿಗೆಲ್ಲ ಯಜ್ಞ ಯಾಗ ಮಾಡಿ ಗೊತ್ತಾ, ಕರ್ಮಕಾಂಡ ಅವ್ರ ಹತ್ರ ಏನು ವಾದ, ನಾವು ಯಾಜ್ಞಿಕರು, ನಾವು ಅವ್ರ ಹತ್ರ ಏನು ವಾದ ಏನು, ಅವ್ರಿಗೇನು ತಿಳಿಯುತ್ತೆ ಕರ್ಮಕಾಂಡ, ಅವ್ರಿಗೆ ವೇದಾಂತ, ನಮ್ದು ಪೂರ್ವ ಮೀಮಾಂಸ ಅಂತ ಕೂತು ಇವು ಹೋಗೇ ಇಲ್ಲ, ಎದುರೇ ಹೋಗಿಲ್ಲ. ಇದು ಎದುರಿನಲ್ಲಿ ಹೇಳೋದು, ವಾಸ್ತುಗ ಎದುರು ಹೋಗ್ಲಿಕ್ಕೆ ಹೆದರಿಕೆ, ಹೋಗಿ ಮುಖಭಂಗ ಆಗೋದು ಬೇಡ ಅಂತ. ಆದ್ರೆ ಜನರದ್ದು ಹೇಳೋದು, ಅವರಿಗೆಲ್ಲ ಎಂತ ಸ್ವಾಮಿಗಳಿಗೆಲ್ಲ ಕರ್ಮಕಾಂಡ ಏನು ಪೌರೋಹಿತ್ಯದ ವಿಷಯ ಏನು ಗೊತ್ತಿರುತ್ತೆ, ನಾವು ಎಂತ ಕೆಲಸ ಉಂಟು ನಮ್ಗೇನು ಅಗತ್ಯ ಇಲ್ಲ ಅಂತ ಕೂತು ಬಿಟ್ಟಿದ್ದಾವೆ. ಎಲ್ಲಿ ಅಹಂಕಾರ ಇದೆಯೋ ಅಲ್ಲಿ ಆಚಾರ್ಯರು ಉರು ಹೇಳ್ತಿದ್ರು. ಅಹಂಕಾರ ಸೌಜನ್ಯ ಇದ್ದಲ್ಲಿ ಮಗುವಿಗಿಂತ ಮಗುವಾಗಿ ಹೋಗ್ತಿದ್ರು ಆಚಾರ್ಯ. ಅಹಂಕಾರ ಎಲ್ಲಿ ಬಂತೋ ಅದನ್ನ ಖಂಡ ತುಂಡ ನಿರ್ದಾಕ್ಷಿಣ್ಯವಾಗಿ ಉರಿದು ಹೇಳ್ತಿದ್ರು.
ಅದು ಆಚಾರ್ಯ ಗೊತ್ತಾಯ್ತು, ಇದು ಅಹಂಕಾರದಿಂದ ಇವು ಬಾರದೇ ಕೂತಿದ್ದಾವೆ. ತಕ್ಷಣ ಅಲ್ಲಿ ಬಂದವರ ಹತ್ರ ಹೇಳಿದ್ರಂತೆ, ಎಲ್ಲಿ ನಿಮ್ಮ ಊರಿನ ಕೂಪ ಮಂಡೂಕಗಳು ಅಂತ ಹೇಳಿದ್ರು. ಅವು ಅಹಂಕಾರ ಕಂಡನೆ ತೆಗೆದ ಬಾಯಿಗೆ ಹೊರ ಕೂಪದ ಅರ್ಧುರಾಭಾಹ, ಎಲ್ಲಿ ನಿಮ್ಮ ಊರಿನ ಕೂಪ ಮಂಡೂಕಗಳೆಲ್ಲ ಯಾವುದು ಕಾಣಿಸ್ತಾ ಇಲ್ಲ, ಎಲ್ಲಿ ಅಡಿಗೆ ಕೂತಿದ್ದಾವೆ ಅಂತ ಕೇಳಿದ್ರು. ಅಷ್ಟೊಳಗೆ ಮುಖಭಂಗ ಆಯ್ತು. ಎಲ್ಲ ಬಂದು ಒಬ್ಬೊಬ್ಬರೇ ಕೂಪದಿಂದ ಎದ್ದು ಮಂಡೂಕಗಳು ಹೊರ ಬಂದು ಆಚಾರ ಸುತ್ತ ನೆರೆದವಂತೆ. ನೆರೆದು ಅವ್ರು ಏನು ಬರುವಾಗ ತೀರ್ಮಾನ ಮಾಡ್ಕೊಂಡು ಬಂದಾರೆ, ಆಚಾರ್ಯರನ್ನ ಇದರಲ್ಲಿ ಈಗ ಜಟ್ಟಿಗಳಿಗೆ ಸೋಲಿಸ್ಲಿಕ್ಕೆ ಆಗಲಿಲ್ಲ, ವೇದಾಂತಿಗಳಿಗೆ ಆಗಲಿ, ನಾವು ಕರ್ಮಕಾಂಡದಲ್ಲಿ ಸೋಲಿಸಿಯೇ ಸಿದ್ಧ, ಉಜಿರೆಯಲ್ಲಿ ಆಚಾರ ಪರಾಭವ ಅಂತ ಅಗಲೇ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾವೆಲ್ಲ. ಬಂದರು. ಬಂದು ಪ್ರಶ್ನೆ ಏನು ಕೇಳಿದ್ದು ಗೊತ್ತಾ? ಬಹಳ ವಿಚಿತ್ರವಾದಂತಹ ಪ್ರಶ್ನೆ. ಯಜ್ಞದಲ್ಲಿ ಅದು ಕೂಡ ಪೃಷ್ಠ್ಯ ಶಳಹ ಅಂತ ಇತರೆಯ ಬ್ರಾಹ್ಮಣರಲ್ಲಿ ಬರತಕ್ಕಂತಹ ಒಂದು ತಿಂಗಳು ಇಡೀ ವರ್ಷ ಮಾಡತಕ್ಕಂಥ ಯಜ್ಞದಲ್ಲಿ ಒಂದು ತಿಂಗಳಲ್ಲಿ ಆವೃತ್ತಿ ಮಾಡುವಂತಹದ್ರಲ್ಲಿ 6 ದಿವಸ ಮಾಡತಕ್ಕಂತಹ ಪೃಷ್ಠ್ಯ ಅಂತ ಒಂದು ಯಜ್ಞ ಇದೆ, ಪೃಷ್ಠ್ಯ ಶಳಹ ಅಂತ. ಆ ಯಜ್ಞದಲ್ಲಿ ಶಸ್ತ್ರ ಸಂಶನೆ ಮಾಡಲಿಕ್ಕೆ ಹೋತೃಗಳು ಮಾಡಬೇಕು, ಅಲ್ಲದೆ ಮತ್ತೊಂದು ಶಸ್ತ್ರ ಸಂಶನೆ ಮಾಡ್ಲಿಕ್ಕೆ ಉಂಟು. ಯಾರು? ಬ್ರಾಹ್ಮಣಾಕ್ಷಂಸಿ. ಏನಪ್ಪ ಬ್ರಾಹ್ಮಣಾಕ್ಷಂಸಿ, ಶೂದ್ರಾಕ್ಷಂಸಿ, ವೈಶ್ಯಾಕ್ಷಂಸಿ, ಕ್ಷತ್ರಿಯಾಕ್ಷ ಇದೇನು ಅಂದ್ರೆ, ಮೊದಲು ಹಿಂದೆ ಪುರೋಹಿತರ ಒಂದು ವಿಷಯ ಹೇಳಿಬಿಡ್ತೇನೆ. ಒಂದು ವೈದಿಕ ಯಾಗ ಆಗಬೇಕಾಗಿದ್ರೆ 4 ವೇದಗಳಿಗೆ ಸಂಬಂಧಪಟ್ಟು, ಒಂದೊಂದು ವೇದಕ್ಕೆ ಸಂಬಂಧಪಟ್ಟು 4 ಜನರಂತೆ 14 ಮಂದಿ ಋತ್ವಿಜರು ಬೇಕು, ಪುರೋಹಿತರು 16 ಮಂದಿ. ಅದೇ ಋಗ್ವೇದದ ಪುರೋಹಿತರಿದ್ದಾರಲ್ಲ, ಅವರಿಗೆ ಬರೇ ಮಂತ್ರಗಳನ್ನು ಹೇಳುವುದು ಕೆಲಸ ಅಷ್ಟೇ, ಮಂತ್ರ ಹೇಳ್ತಾ ಹೋಗ್ಬೇಕು, ಅವರು ಹೋಮ ಆಹುತಿ ಕೊಡ್ಲಿಕ್ಕಿಲ್ಲ. ಮಂತ್ರ ಹೇಳ್ತಕ್ಕ ಪುರೋಹಿತರು ಬೇರೆ, ಅವರು ಹೋತ ಅಂತ ಅವರಿಗೆ ಹೆಸರು, ಅವರು ಹೋಮಿಸುವುದಿಲ್ಲ, ಹೋತ್ರ ಅಂತ ಮಂತ್ರ ಹೇಳೋದು ಮಾತ್ರ. ಅಂದ್ರೆ ಹೋತ ಅಂದ್ರೆ ದೇವರನ್ನು ಕರೆಯುವವರು, ದೇವರನ್ನು ಆಹ್ವಾನ ಮಾಡಿ ಮಂತ್ರ ಹೇಳಿ ದೇವರನ್ನ ಬಂದು ಸ್ವೀಕಾರ ಮಾಡುವಂತ ಪ್ರಾರ್ಥನಾ ಮಂತ್ರಗಳನ್ನು ಹೇಳುವವರು, ಶಸ್ತ್ರ ಶಂಸನ ಮಾಡುವವರು. ಅವರು ಎಲ್ಲವೂ ಒಬ್ಬರೇ ಹೇಳಲಿಕ್ಕೆ ಆಗುದಿಲ್ಲ ಮಂತ್ರಗಳನ್ನ, ಅದು ಮಂತ್ರಗಳದ್ದು ಸರಮಾನ ಸಾವಿರಾರು ಮಂತ್ರಗಳಿವೆ. ಅದಕ್ಕೆ ಅವರಿಗೆ 3 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ಇಂತಿಂಥವ್ರು ಹೋತ ಆದ್ಮೇಲೆ ಮೈತ್ರಾವರಣ, ಅಚ್ಛಾವಾಕ, ಗ್ರಾವಸ್ತುತ್ ಅಂತ ಅವರಿಗೆ 3 ಜನ ಋಗ್ವೇದಿಗಳೇ ಅಸಿಸ್ಟೆಂಟ್ಸ್. ಮೈತ್ರಾವರಣ, ಅಚ್ಛಾವಾಕ, ಗ್ರಾವಸ್ತುತ್ ಅಂತ ಇವರಿಗೆ ಬೇರೆ ಬೇರೆ ವ್ಯವಸ್ಥೆಗಳಿದೆ, ಯಾವ ಮಂತ್ರಗಳನ್ನು ಯಾರ್ಯಾರು ಹೇಳಬೇಕು ಅಂತ. ಅದು ಹೋತೃಗಳಾಯ್ತು. ಅದಾದ ನಂತರ ಯಜುರ್ವೇದದವರು ಅಧ್ವರಿಗಳು, ಅವರು ಕೂತು ಅವರು ಇಂದ್ರಶ್ರೇಷ್ಠ ನಿತ್ಯಮಾನ ಜಯಜಿತ್ ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನು ಆಹುತಿ ಕೊಡುವವರು ಅಧ್ವರಿಗಳು. ಅಧ್ವರಿಗಳಿಗೂ ಅಸಿಸ್ಟೆಂಟ್ಸ್ 3 ಜನ ಇದ್ದಾರೆ, ಪ್ರತಿಪ್ರಸ್ಥಾತ, ನೇಷ್ಟ, ಉನ್ನೇತ. ಸರಿ, ಅಧ್ವರಿಯು, ಪ್ರತಿಪ್ರಸ್ಥಾತ, ನೇಷ್ಟ, ಇವರು 8 ಜನ ಇದ್ದಾರೆ. ಆಮೇಲೆ ಅವರು ಆಹುತಿ ಕೊಡುವಾಗ ಸಾಮವೇದಿಗಳು ಸಾಮಗಾನದಿಂದ ಭಗವಂತರನ್ನು ಕೊಂಡಾಡಬೇಕು, ಆ ಗಾನದಿಂದ ದೇವರನ್ನು ಒಲಿಸಬೇಕು. ವೇದಾನಾಂ ಸಾಮವೇದೋಸ್ಮಿ ಅಂದಂತಹ ಭಗವಂತರನ್ನು ಒಲಿಸಬೇಕು. ಅದಕ್ಕೆ ಸಾಮವೇದವಾದ ಗಾನ ಮಾಡತಕ್ಕಂತಹ ಮುಖಂಡರಿಗೆ ಉದ್ಗಾತ ಅಂತ ಹೆಸರು. ಅವರಿಗೆ ಪ್ರಸ್ತೋತ, ಪ್ರತಿಹರ್ತ, ಸುಬ್ರಹ್ಮಣ್ಯ ಅಂತ 3 ಜನ ಅಸಿಸ್ಟೆಂಟ್ಸ್. ಯಾಕಂದ್ರೆ ಅವರು ಇವರು ಪ್ರಸ್ತೋತ ಹಾಡು ಶುರು ಮಾಡುದು, ಓ ಜ್ಞಾಯಿ ಅಂತ ಶುರು ಮಾಡ್ತಾರೆ ಅವರು ಪ್ರತಿಹರ್ತ ಅದನ್ನ ಮೇಲೆ ಕೊಂಡೋಗಿ ಕೆಳಗಿಳಿಸ್ತಾರೆ. ಆಮೇಲೆ ಉದ್ಗಾನ ಅದರ ಪಿಚ್ಚಿಕೊಂಡೋಗೋರು ಹೀಗೆ ಅವರು ಹಂಚಿಕೊಂಡು ಹಾಡ್ತಿದ್ರು. ಈ 4 ಜನ ಸಾಮವೇದದವರು. ಎಲ್ಲಿಯೂ ಯಜ್ಞದಲ್ಲಿ ಏನೂ ಕೊರತೆ ಆಗದಂತೆ ನೋಡ್ತಕ್ಕಂಥ ಸೂಪರ್ವೈಸರ್ಸ್ ಇವರು 3 ವೇದಜ್ಞರು ಆಗಿರ್ಬೇಕು. ಅದಕ್ಕೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮತ್ವ ಅಂದ್ರೆ ಅವ್ರು ಏನು ಪೌರೋಹಿತ್ಯ ಮಾಡ್ಲಿಕ್ಕಿಲ್ಲ. ಎಲ್ಲಿ ತಪ್ಪು ಯಜ್ಞಸ್ಯ ವಿರಿಷ್ಟಿಂ ಹಿನಸ್ತಿ, ಯಜ್ಞದಲ್ಲಿ ಎಲ್ಲಿ ಲೋಪ ಆಯಿತು ಅದನ್ನು ಅಂದ ಅವರು ಬ್ರಹ್ಮ. ಅವರಿಗೆ 3 ಜನ ಅಸಿಸ್ಟೆಂಟ್ಸ್, ಬ್ರಾಹ್ಮಣಾಕ್ಷಂಸಿ, ಅಗ್ನಿಧ್ರ, ಬೋಧ ಅಂತ. ಆ ಬ್ರಹ್ಮತ್ವದ ಅಸಿಸ್ಟೆಂಟ್ ಆದ ಆ ಬ್ರಾಹ್ಮಣಾಕ್ಷಂಸಿ ಹೇಳಬೇಕಾದ ಮಂತ್ರ ಇದು. ಯಾಕೆಂದ್ರೆ ಯಜ್ಞದಲ್ಲಿ ಒಂದು ಲೋಪ ಆದಾಗ ಪರಿಹಾರಕ್ಕೋಸ್ಕರ ಹೇಳುವುದಿದು. ಏನು ಲೋಪ ಅಂದ್ರೆ, ಯಜ್ಞದಲ್ಲಿ 3 ಹೊತ್ತು ವಸು, ರುದ್ರ, ಆದಿತ್ಯ ಅಂತ 3 ದೇವತೆಗಳನ್ನ ಪ್ರಧಾನವಾಗಿ ಇಟ್ಟುಕೊಳ್ತಾರೆ. ಅಗ್ನಿ, ವಾಯು, ಆದಿತ್ಯ ಇದ್ದ ಹಾಗೆ ವಸು, ರುದ್ರ, ಆದಿತ್ಯ. ಬೆಳಗ್ಗೆ ಪ್ರಧಾನವಾದಂತಹ ಛಂದಸ್ಸು ಯಾವುದು ಗೊತ್ತುಂಟ? ವಸುಗಳಿಗೆ ಸಂಬಂಧಪಟ್ಟದ್ದು. ವಸುಗಳು 8 ಜನ. ಆದ್ರಿಂದ ಗಾಯತ್ರಿ ಮತ್ತು ಅನುಷ್ಟುಪು ಬೆಳಗಿಗೆ ಸಂಬಂಧಪಟ್ಟದ್ದು. 2 8 ಅಕ್ಷರದ ಛಂದಸ್ಸು. ಮಧ್ಯಾಹ್ನ ರುದ್ರರು, ಆದ್ರಿಂದ 11 ಅಕ್ಷರ ರುದ್ರರು, ಏಕಾದಶಿ ರುದ್ರರು, ಅದನ್ನ 11 ಅಕ್ಷರದ ತ್ರಿಷ್ಟುಪು. ಸಾಯಂಕಾಲ ಆದಿತ್ಯರು, ಅದರಿಂದ ಆದಿತ್ಯರು 12 ಮಂದಿ, ಅದರಿಂದ 12 ಅಕ್ಷರದ ಜಗತಿ. ಹೀಗೆ ಗಾಯತ್ರಿ, ಅನುಷ್ಟುಪು, ತ್ರಿಷ್ಟುಪು, ಜಗತಿ ಈ 4 ಛಂದಸ್ಸುಗಳನ್ನ ಬಳಸ್ತಿದ್ರು ವಿಶೇಷವಾಗಿ 3 ಹೊತ್ತಿನಲ್ಲಿ. ಆ ಬಳಸುವಾಗ ಅದಕ್ಕೆ ಶಕ್ತಿಯಾಧಾನ ಮಾಡಬೇಕು. ಶಕ್ತಿ ಹ್ರಾಸ ಆದಾಗ ಶಕ್ತಿ ತುಂಬುವ ಕೆಲಸ, ಮಂತ್ರದ ಶಕ್ತಿ ಸೋರಿ ಹೋಗದಂತೆ ಅದಕ್ಕೆ ರೀಚಾರ್ಜಿಂಗ್ ಅದನ್ನು ಮಾಡತಕ್ಕವನು ಬ್ರಾಹ್ಮಣಾಕ್ಷಂಸಿ.
ಅದಕ್ಕೆ ರೀಚಾರ್ಜಿಂಗ್ ಮಾಡಲಿಕ್ಕೆ ಏನು ಅಂತಂದ್ರೆ ಕುಂತಾಪ ಸೂಕ್ತ ಅಂತ, ಅದು ಋಗ್ವೇದದಲ್ಲಿ ಖಿಲ ಭಾಗದಲ್ಲಿದೆ, ಅಥರ್ವೇದದಲ್ಲಿದೆ. ಅಥರ್ವೇದದಲ್ಲಿ ಅದನ್ನು ಖಿಲ ಭಾಗ ಅಂತ ಹೇಳ್ತಾರೆ. ಯಾಕಂದ್ರೆ ಹೇಳಿದಾರೆ ಯಾರು ವ್ಯಾಖ್ಯಾನ ಋಗ್ವೇದ ವ್ಯಾಖ್ಯಾನ ಬರೆಯೋರ್ವಲ್ಲ ಅಥರ್ವೇದ, ಅದು ಕುಂತಾಪ ಸೂಕ್ತ ಅಂತ 30 ಮಂತ್ರಗಳಿವೆ. ಋಗ್ವೇದದ ಖಿಲದಲ್ಲಿದೆ. ಆ 30 ಮಂತ್ರದಲ್ಲಿ ಮೊದಲನೆಯ 14 ಮಂತ್ರಗಳು ಒಂದು ಸೂಕ್ತ. ಅಥರ್ವೇದದಲ್ಲಿ, ಋಗ್ವೇದದಲ್ಲಿ 30 ಮಂತ್ರ ಒಟ್ಟಿಗೆ, ಅದನ್ನ 16. ಆ ಮೊದಲನೆಯ 14 ಮಂತ್ರಗಳು ಈ ಛಂದಸ್ಸಿನಲ್ಲಿ ಇರತಕ್ಕಂಥ ಶಕ್ತಿ ಹ್ರಾಸವನ್ನು ತುಂಬುವುದಕ್ಕೋಸ್ಕರ, ಛಂದಸ್ಸಿಗೆ ರೀಚಾರ್ಜಿಂಗ್ ಪುನಃಶಕ್ತಿ ಆಧಾನಕ್ಕೋಸ್ಕರ ಹೇಳ್ತಕ್ಕ 14 ಮಂತ್ರಗಳು. ಅದರ ಮೊದಲ 3 ಮಂತ್ರಗಳಿಗೆ ನಾರಾಶಂಸಿ ಮಂತ್ರಗಳು ಅಂತ ಹೆಸರು. ನಾರಾಶಂಸ್ಯ ನಾರಾಶಂಸ್ಯ ಚರ್ಮಚಾರು ಮಂತ್ರಭೇದಾನ್ ನಾರಾಶಂಸಿ ಅಚರಮ. ನಾರಾಶಂಸ್ಯ ಚರಮ ಅಂತ ಪದಚ್ಛೇದ ಮಾಡಿಕೊಂಡು ಪಾಠ ಹೇಳ್ತಾರೆ. ನಾರಾಶಂಸ್ಯ ಮಂತ್ರಗಳೇ ಕೊನೆ, ನಾರಾಶಂಸಿ ಮಂತ್ರಗಳು ಅಚರಮ ಅಂದ್ರೆ ಮೊದಲಿರುವವು. ಶುರುವಿನವು 3 ಮಂತ್ರ ನಾರಾಶಂಸಿ ಮಂತ್ರಗಳು. ಅದರಿಂದ ಯಾಕೆಂದ್ರೆ ನರಾಶಂಸಸ್ತಭಿಷ್ಯತೆ ಅಂತ ನರಾಶಂಸ ಶಬ್ದದಿಂದ ಕೂಡಿರತಕ್ಕಂಥ 3 ಮಂತ್ರಗಳು ನಾರಾಶಂಸಿ ಮಂತ್ರಗಳು. ಆ ಮಂತ್ರಗಳಿಂದ ಗಾಯತ್ರಿಗೆ ರೀಚಾರ್ಜಿಂಗ್, ಗಾಯತ್ರಿ. ಆಮೇಲೆ ವಚ್ಚಸ್ವ ರೇಭ ವಚ್ಚಸ್ವ ಅಂತ ಮುಂದಿನ 3 ಮಂತ್ರಗಳು ರೇಭ ಶಬ್ದ ಘಟಿತ, ಅದನ್ನ ರೈಭಿ ಮಂತ್ರಗಳು ಅಂತ ಹೇಳ್ತಾರೆ. ಅದನ್ನ ರೈಭ್ಯ ಅಂತ. ಅವು ನಾರಾಶಂಸಿದ ಮೇಲೆ ಬಂದ ರೈಭ್ಯ ಮಂತ್ರಗಳು. ಅದರಿಂದ ತ್ರಿಷ್ಟುಪ್ಪಿಗೆ ಶಕ್ತಿ ಆಧಾನ. ಆಮೇಲೆ ರಾಷ್ಟ್ರೇ ರಾಜ್ಞ ಪರೀಕ್ಷಿತ ಅಂತ ಪರೀಕ್ಷಿತ್ ಶಬ್ದ ಘಟಿತವಾಗಿರತಕ್ಕಂಥದ್ದು, ಅದಕ್ಕೆ ಪರೀಕ್ಷಿತಿ ಮಂತ್ರಗಳು ಅಂತ. ಅವು 4. ಅದರಿಂದ ಜಗತಿ ಮಂತ್ರಕ್ಕೆ ಶಕ್ತಿ ಆಧಾನ. ಕೊನೆಗೆ ಇಂದ್ರ ಕಾರೂಂ ಅಬೂಬುಧತ್ ಅಂತ, ಇಂದ್ರ ಕಾರೂಂ ಅಬೂಬುಧತ್ ಅಂತ ಕಾರು ಶಬ್ದ ಘಟಿತ, ಅದರಿಂದ ಕಾರವಿ ಮಂತ್ರ ಅಂತ ಹೇಳ್ತಾರೆ. ಅವು 4. ಅದರಿಂದ ಅನುಷ್ಟುಪ್ಪಿಗೆ ಶಕ್ತಿ ಆಧಾನ. ಹೀಗೆ ತ್ರಿಷ್ಟುಪ್ಪು, ಜಗತಿ, ಗಾಯತ್ರಿ, ಅನುಷ್ಟುಪ್ಪು, ತ್ರಿಶ್ರವಣದ 3 ದೇವತೆಗಳಿಗೆ ಸಂಬಂಧಪಟ್ಟ 4 ಛಂದಸ್ಸುಗಳಿಗೆ ಶಕ್ತಿ ಆಧಾನಕ್ಕೆ 3, 3, 6, 4, 10, 4, 14 ಮಂತ್ರಗಳು. ಈ ಮಂತ್ರಗಳಿಗೆ ಕುಂತಾಪ ಸೂಕ್ತ ಅಂತ ಈ ಮಂತ್ರ ಇರತಕ್ಕಂತಹ ಸೂಕ್ತಕ್ಕೆ ಹೆಸರು. ಇದನ್ನ ಹೇಳತಕ್ಕವ ಆ ಶಕ್ತಿಯಾಧಾನ ಮಾಡಿ ಬ್ರಾಹ್ಮಣಾಚ್ಛಂಸಿ ಅನ್ನುವ, ಅಂದ್ರೆ ಋತ್ವಿಜರಲ್ಲಿ ಹೆಚ್ಚಿನವರಿಗೆ, ಋಗ್ವೇದಗಳಿಗೆ, ಯಜುರ್ವೇದಗಳಿಗೆ, ಯಾರಿಗೂ ಪೌರೋಹಿತ್ಯದ ಕರ್ಮಕಾಂಡದಲ್ಲಿ ಇದ್ದವರಿಗೆ ಗೊತ್ತಿಲ್ಲದ ಮಂತ್ರಗಳಿವು. ಇವು ವಿಶಿಷ್ಟವಾದಂತಹ ಸ್ಪೆಷಲೈಸ್ ಮಾಡಿದವರಿಗೆ ಮಾತ್ರ ಗೊತ್ತಿರುವ ಖಿಲ ಭಾಗದಲ್ಲಿರುವ ಮಂತ್ರಗಳು. ಅವರಿಗೂ ಮಂತ್ರ ಮಾತ್ರ ಗೊತ್ತಿರೋದು, ಅರ್ಥ ಗೊತ್ತಿಲ್ಲ. ಹಾಗಾಗಿ ಪುರೋಹಿತರು ಎಲ್ರಿಗೂ ಗೊತ್ತಿರದೇ ಇದ್ದದ್ದು ಇದನ್ನ ಕೇಳುವ ಕುಂತಾಪ ಸೂಕ್ತ. ಅದು ಯಾಕೆಂದ್ರೆ ಐತರೆಯ ಬ್ರಾಹ್ಮಣದಲ್ಲಿ ಬರ್ತದೆ. ಅದನ್ನ ಏನು ಹೇಳ್ತಾರೆ ಅದರಲ್ಲಿ ಅಂದ್ರೆ, ಈ ಮಂತ್ರಗಳನ್ನು ಹೇಳಬೇಕು. ನಾರಾಶಂಸ್ಯ ಗಾಯತ್ರಿಯ ನಾರಾಶಂಸ್ಯ, ಹೀಗೆ ಇಂತಿಂಥ ಛಂದಸ್ಸಿಗೆ ಇಂಥ ನಾರಾಶಂಸಿ ಮಂತ್ರ ಹೇಳಬೇಕು, ರೈಭಿ ಮಂತ್ರ ಹೇಳಬೇಕು, ತ್ರಿಷ್ಟುಪ್ಪಿಗೆ ರೈಭಿ ಮಂತ್ರ ಹೇಳಬೇಕು, ಪರೀಕ್ಷಿತಿ ಮಂತ್ರ ಜಗತ್ತಿಗೆ ಹೇಳಬೇಕು, ಕಾರವಿ ಮಂತ್ರವನ್ನ ಅನುಷ್ಟುಪ್ಪಿಗೆ ಹೇಳಬೇಕು ಅಂತ ಐತರೆಯ ಬ್ರಾಹ್ಮಣದಲ್ಲಿ ಒಂದು ವಾಕ್ಯ ಇದೆ. ಅದು ಏನು ಹಾಗಂದ್ರೆ, ಮತ್ತೆ ಹೇಳುವಾಗ ನನ್ಯೂಂಖಯೇತ್ ಅಂತ, ನ್ಯೂಂಖ ಮಾಡಬಾರದು ಅಂತ. ಹಾಗಾದ್ರೆ ಎಂತದ್ದು ಅಂತ ಕೇಳಿಬಿಡುವ. ಇದೆಲ್ಲ ಪುರೋಹಿತರಿಗೆ ಎಲ್ರಿಗೂ ಗೊತ್ತಿಲ್ಲ, ಎಲ್ಲೋ ಅಪರೂಪದಲ್ಲಿ ಎಲ್ಲರಿಗೂ ಗೊತ್ತಿರೋದು. ಇವ್ರಿಗೆ ಹೇಗೆ ಗೊತ್ತಿರುತ್ತೆ ಅಂದ್ರೆ, ಈ 4 ಮಂತ್ರಗಳು ಯಾವುದು, ಕುಂತಾಪ ಸೂಕ್ತ ಯಾವುದು, ಅದನ್ನು ನ್ಯೂಂಖ ಮಾಡಬಾರದು ಅಂದ್ರೆ ಏನು? ಆಚಾರ್ಯ ಹೇಳಿದ್ರು, ಬರ್ಕೊಳ್ಳಿ, ಹೇಳ್ತೀನಿ. ಕುಂತಾಪ ಸೂಕ್ತವನ್ನ ಸಮಗ್ರವಾಗಿ ಹೇಳಿ ಐತರೆಯ ಬ್ರಾಹ್ಮಣದ ಅರ್ಥವನ್ನು ವಿವರಣೆ ಮಾಡಿ ಆ ಸೂಕ್ತ ಅರ್ಥವನ್ನು ಹೇಳಿಬಿಟ್ರಂತೆ ಆಚಾರ್ಯ. ಮಂತ್ರಾರ್ಥವನ್ನು ಹೇಳಿಬಿಟ್ರು. ಮಂತ್ರಾರ್ಥ ಅವರಿಗೂ ಗೊತ್ತಿರಲಿಲ್ಲ, ಯಾಕಂದ್ರೆ ಅದು ಯಾರು ಭಾಷೆಯೇ ಬರಲಿಲ್ಲ. ಅದು ಯಾರು ಭಾಷೆ ಬರೀಲಿಲ್ಲ. ಅದಕ್ಕೆ ಈ ತನಕವೂ ಯಾವ ಭಾಷೆ ಪ್ರಿಂಟ್ ಆದ ಯಾವ ಭಾಷ್ಯಕಾರ ಏನೂ ಬರೀಲಿಲ್ಲ. ಅದಕ್ಕೋಸ್ಕರ ಮಧ್ವವಿಜಯದಲ್ಲಿ ನಾನು ಅದಕ್ಕೆ, ಯಾಕೆಂದ್ರೆ ಅರ್ಥಾನುಸಂಧಾನಕ್ಕೆ ನಾನು ಕೂಡ ಅದನ್ನು ಬಿಡುವುದರಲ್ಲಿದ್ದೆ. ಬೆಂಗಳೂರಿನ ಹುಡುಗರು ಕೇಳಲಿಲ್ಲ, ನೀವೆಲ್ಲ ಮಧ್ವವಿಜಯದಲ್ಲಿ ಬಂದ ಸೂಕ್ತಗಳಿಗೆ ಅರ್ಥ ಬರೆದಿದ್ದೀರಿ, ಇದಕ್ಕೂ ಬರೀರಿ. ಅಲ್ಲಪ್ಪ, ವ್ಯಾಖ್ಯಾನ ಪರಂಪರೆಯೇ ಇಲ್ಲ. ವ್ಯಾಖ್ಯಾನ ಪರಂಪರೆ ಇಲ್ಲದಿದ್ದರೆ ಶುರು ಮಾಡಿದ್ರು ಅವರು. ಕಡೆಗೆ ಶುರು ಮಾಡಿದೆ. ಅದಕ್ಕೆ ಕಡೆಗೆ ಕುಂತಾಪ ಸೂಕ್ತಕ್ಕೆ ಪೂರ್ತಿ ಅರ್ಥ ಬರದೆ ಈ ತನಕ ಸಂಸ್ಕೃತದಲ್ಲಿ ಯಾರೂ ಬರೀಲಿಲ್ಲ ಅರ್ಥ. ಆಚಾರ್ಯರು ಹೇಳಿದ್ರು, ಬರೀಲಿಲ್ಲ. ಸರಿ, ಇದಾಗಿ ನ್ಯೂಂಖ, ಈ ಮಂತ್ರಗಳಿಗೆ ಕುಂತಾಪ ಸೂಕ್ತದಲ್ಲಿ ನ್ಯೂಂಖ ಮಾಡಬಾರ್ದು. ನ್ಯೂಂಖ ಅಂದ್ರೆ ಏನು, ನ್ಯೂಂಖ ಅಂದ್ರೆ ಏನು ಅದೆಲ್ಲ ನೀವೀವ ನರ್ದೇತ್ ಸನ್ಯೂಂಖ ಅಂತೆಲ್ಲ ಇದೆ ಅಲ್ಲಿ. ಆ ಮಂತ್ರದ ಅರ್ಥ ಎಲ್ಲ ಹೇಳ್ತಾ, ನ್ಯೂಂಖ ಅಂತಂದ್ರೆ, ನ್ಯೂಂಖ ಅಥವಾ ನ್ಯೂಂಖ ಅಂತಂದ್ರೆ ಒಂದು ಮಂತ್ರದ 2ನೇ ಅಕ್ಷರದಲ್ಲಿ ಓಕಾರವನ್ನು ತಗೊಂಡು ಆ ಓಂಕಾರವನ್ನು 16 ಓಂಕಾರವಾಗಿ ಹೇಳುವಂತಹದ್ದು. ಈಗ ಓ 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 ಓ, ಇದು ನ್ಯೂಂಖ. ಇದು ಪುರೋಹಿತರುಗಳಿಗೆ
ಈಗ ಪುರೋಹಿತರಿಗೆ ಕೇಳಿ ಗೊತ್ತಿಲ್ಲ, ಯಾರೋ ಪುರೋಹಿತರಿಗೆ ಕೇಳಿ ಗೊತ್ತುಂಟ ಅಂತ. ಅವ್ರು ಎಂತದ್ದು ಗಾಡಿ ಓಡಿಸುವುದಾಗ ಹೇಳ್ತಾರೆ. ಮರೆತು ಹೋಗಿದೆ, ಪುರೋಹಿತರಿಗೆ ಗೊತ್ತಿಲ್ಲ. ಇದು ನ್ಯೂಂಖ, ಇದು ಯಜ್ಞದಲ್ಲಿ ಹೇಳಬೇಕಾದ ಓಂಕಾರದ ಉಚ್ಚಾರ. ಹೇಗೆಂದ್ರೆ 3 ಮಾತ್ರೆಯ ಓಕಾರ, ಆಮೇಲೆ 1 ಮಾತ್ರೆಯ ಓಕಾರ. ಓ ಕನ್ನಡದ ಓ ಓ 1 ಮಾತ್ರೆಯ ಓಕ, 3 ಮಾತ್ರೆಯ ಓಕಾರ ಮತ್ತು 5 1 ಮಾತ್ರೆಯ ಓಕಾರ, ಆಮೇಲೆ ಪುನಃ 3 ಮಾತ್ರೆಯ ಓಕಾರ, ಮತ್ತೆ 1 ಮಾತ್ರೆಯ 5 ಓಕಾರ, ಮತ್ತೆ 3 ಮಾತ್ರೆಯ ಓಕಾರ ಮತ್ತು 3 ಓಕಾರ. ಈಗೇನಾಯ್ತು, 3 ಓಕಾರಗಳು, 5 10 3 13 ಓಕಾರಗಳು, ಒಟ್ಟಿಗೆ 16 ನ್ಯೂಂಖ ಷೋಡಶ ಓಂಕಾರಾಹ ನ್ಯೂಂಖ ಅಂತ. ಇದು ವೈದಿಕ ಪ್ರಕ್ರಿಯೆ. ಇದನ್ನೆಲ್ಲ ಹೇಳ್ಬಿಟ್ರು ಆಚಾರ್ಯರು. ಅಷ್ಟಾದ ಕೂಡಲೇ ಅವರು ಬಂದಂತೆ, ಅದಲ್ಲ ಅರ್ಥ, ನೀವು ಹೇಳಿದ ಅರ್ಥ ಅಲ್ಲ, ಇವರಿಗೆ ಅರ್ಥ ಗೊತ್ತಿಲ್ಲ, ನೀವು ಹೇಳಿದ ಅರ್ಥ ಅಲ್ಲ, ನಾನು ಹೇಳಿದ ಅರ್ಥ ಅಲ್ಲದಿಲ್ಲ ಬೇರೆ ಯಾವ್ದು ಅರ್ಥ ನೀವೇ ಹೇಳಿ ಅಂತ ಹೇಳಿದ್ರಿಂದ ಆಚಾರ್ಯರು. ಅದು ಇವ್ರಿಗೆ ಗೊತ್ತಿಲ್ಲ, ಅದು ವಿಚಾರ ಮಾಡ್ಬೇಕು, ವಿಚಾರ ಮಾಡ್ಕೊಂಡು ಬರ್ರಿ ಮಾತ್ರ ಕಳಿಸಿದ್ರು. ಹೋದ್ರು ಇವರು. ಹೋಗಿ ಹೌದಾ ಈಗ ನಮ್ದು ಸೋತಿತ್ತಲ್ವ, ಕತೆ ಕೋಚ ಆಯ್ತಲ್ವ, ಇನ್ನೆಂತ ಮಾಡುದು, ಆಚಾರ್ಯ ಏನಾರು ಮಾಡಿ ಸೋಲಿಸ್ಬೇಕು, ಏನ್ ಮಾಡೋಣ? ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳೋಣ. ಏನು ಅಂದ್ರೆ, ಉಪಸರ್ಗಾನ್ ಮಹಾನಾಮ್ನಿ ನಾಮ್ ಉಪಸರ್ಗಾನ್ ಉಪಸರ್ಜತಿ. ಈಗ ನಾವು ಬ್ರಾಹ್ಮಣದ ಕೇಳಿ ಆಯ್ತು, ಉಪನಿಷತ್ ಕೇಳಿದ್ರೆ ಹೇಳ್ತಾರೆ ಅವರು. ಆ ಉಪನಿಷತ್, ಐತರೆಯ ಉಪನಿಷತ್ ಮುಗಿದ ಮೇಲೆ ಮಹಾನಾಮ್ನಿ ಖಂಡ ಅಂತ ಒಂದಿದೆ. ಅದ್ರಲ್ಲಿ 9 ಮಹಾನಾಮ್ನಿ ಮಂತ್ರಗಳು. ಆ ಮಹಾನಾಮ್ನಿ ಮಂತ್ರಗಳಲ್ಲಿ 9 ಮಂತ್ರಗಳಲ್ಲಿ 2ನೇ ಮಂತ್ರದ ಒಂದು ತುಣುಕು, 3ನೇ ಮಂತ್ರದ ಒಂದು ತುಣುಕು, 6ನೇ ಮಂತ್ರದ ಒಂದು ತುಣುಕು, 8ನೇ ಮಂತ್ರದ ಒಂದು ತುಣುಕು ತೆಗೆದು ಅದನ್ನ ಋಗ್ವೇದದ 2ನೇ ಮಂಡಲದ ಮತ್ತು 10ನೇ ಮಂಡಲದ ಮಂತ್ರಗಳಿಗೆ ಜೋಡಿಸಿ ಅದನ್ನು ಒಂದು ಮಿಶ್ರಣ ಮಾಡಿ ಕಸಿ ಕಟ್ಟಿ ಮಂತ್ರ ಹೇಳಿಕೊಂಡು, ಇದರಲ್ಲಿ ಯಜ್ಞದಲ್ಲಿ ಇರೋ ವಿಷಯ ಇವ್ರಿಗೆ ಹೇಗೆ ಗೊತ್ತಾಗುತ್ತೆ ನೋಡಿ. ಮಹಾನಾಮ್ನಿ ಮಂತ್ರದ 2ನೇ ಮಂತ್ರದಲ್ಲಿಯ 2ನೇ ಪದ ಪ್ರಚೇತನ ಅಪ್ರಚೇತಯ ಅಂತ, ಅದನ್ನು ತೆಗೆದಿಟ್ಟುಕೋಬೇಕು. ಅದನ್ನು ಮತ್ತೊಂದು ಮಂತ್ರಕ್ಕೆ ಸೇರಿಸಬೇಕು. ಅದು ಮತ್ತೆ ಪ್ರಚೇತನ ಪ್ರಚೇತೆಯ ಆದ್ಮೇಲೆ ಹೀಗೆ ಆಯಾಹಿ ಪಿಬ ಮತ್ಸ್ವ ಅಂತ 3ನೇ ಮಂತ್ರ, 3ನೇ ಮಂತ್ರದ ಕೊನೆಯ ಸಾಲು ಅದನ್ನು ತೆಗೆದಿಟ್ಟುಕೋಬೇಕು. ಅದನ್ನು ಬೇರೆ ಮಾಡಿ ಆಮೇಲೆ ಕರ್ತೋಶ್ಚಂದ ರಥಂ ಬೃಹತ್ 6ನೇ ಮಂತ್ರದ ಕೊನೆಯ ಸಾಲು ಅದನ್ನು ತಗೋಬೇಕು. ಸುಮ್ನ ಆದೇಹಿ ನೋಬಸೋ 8ನೇ ಮಂತ್ರದ ಕೊನೆಯ ಸಾಲು ಅದನ್ನು ಬೇರೆ ಇಟ್ಟುಕೊಳ್ಬೇಕು. ಇದು ಉಪಸರ್ಗಗಳು, ಅಂದ್ರೆ ಅದರಿಂದ ತೆಗೆದುಕೊಂಡ ಭಾಗ. ಇದನ್ನ ಋಗ್ವೇದದ 2ನೇ ಮಂಡಲದ ಒಂದು 3 ಮಂತ್ರ ಇದೆ. ಆ 3 ಮಂತ್ರದಲ್ಲಿ ಏನು ಅಂದ್ರೆ, ಇದೊಂದು ತಮಾಷೆ, ಮಹಾವ್ರತದಲ್ಲಿ ಹೇಳ್ತಕ್ಕಂಥ ಮಂತ್ರಗಳಿವು. ಅದ್ರಲ್ಲಿ ಏನು ಅಂದ್ರೆ, ಷೋಡಶಿತ್ವಂ ಸಂಪಾದೆಯದು ಅಂತ, ಎಲ್ಲವೂ 16ರ ವಿಭಾಗಕ್ಕೆ ಒಳಪಡಬೇಕು ಅಂತ. 16ರಿಂದ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಬರಬೇಕು, 16ರಿಂದ ವಿಭಜನೆ ಮಾಡ್ಲಿಕ್ಕೆ ಬರಬೇಕು. ಅಲ್ಲಿ ಋಗ್ವೇದದಿಂದ 3 ಮಂತ್ರ ತಗೊಂಡ್ರು. ಅದರ ಸುರುವಿನ ಮಂತ್ರದಲ್ಲಿ ಅದು ಅಷ್ಟಿ ಛಂದಸ್ನಲ್ಲಿದೆ. ಅಷ್ಟಿ ಛಂದಸ್ಸು 64 ಅಕ್ಷರ, 16 4 24 ಕರೆಕ್ಟ್ ಆಯ್ತು, ಷೋಡಶಿ ಆಯ್ತು. 2ನೇ ಮಂತ್ರ ಅತಿಶಕ್ವರಿ ಛಂದಸ್ನಲ್ಲಿದೆ, 3ನೇ ಮಂತ್ರ ಅತಿಶಕ್ವರಿ ಛಂದಸ್ನಲ್ಲಿದೆ. ಅದು ಏನಾಯ್ತು ಅಂದ್ರೆ, ಅತಿಶಕ್ವರಿಯಿಂದ 60 ಅಕ್ಷರ, 4 ಅಕ್ಷರ ಕಮ್ಮಿ ಆಯ್ತು. ಈಗ ಷೋಡಶಿ 16ರಿಂದ ವಿಭಾಗ ಮಾಡಲಿಕ್ಕೆ 4 ಅಕ್ಷರ. ಅದಕ್ಕೆ ನೀವು ಇಲ್ಲಿ ತಗೊಂಡದ್ದು ಉಂಟಲ್ಲ ಪ್ರಚೇತನ ಪ್ರಚೇತಯ ಅಂತ, ಆ 2 ಮಂತ್ರಕ್ಕೆ 4 ಅಕ್ಷರ ಕಮ್ಮಿ ಆಗಿದೆ. ಒಂದರಲ್ಲಿ ಪ್ರಚೇತನ ಸೇರಿಸಿ, ಒಂದರಲ್ಲಿ ಪ್ರಚೇತಯ ಸೇರಿಸಿ. ಎಲ್ಲಿಂದ ಎಲ್ಲಿಗೆ ನೋಡಿ. ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ, ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ 12 ಅಕ್ಷರ, 16 ಅಕ್ಷರ ಆಗಬೇಕು. ಅದಕ್ಕೆ ಆವಾಗ ಆ ಮಂತ್ರದಲ್ಲಿ ಪ್ರಚೇತನ, ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ ಪ್ರಚೇತನ. ಆಮೇಲೆ ಮತ್ತೊಂದು ಮಂತ್ರದಲ್ಲಿ ದಾತಾರಾಧಸ್ತುವತೆ ಕಾಮಿಯಂ ವಸು 12 ಅಕ್ಷರ. ಅದು ಕಾಮ್ಯಂ, ಅದು ಕಾಮಿಯಂ. ದಾತಾರಾಧಸ್ತುವತೆ ಕಾಮಿಯಂ ವಸು. ಅದಕ್ಕೇನು ಮಾಡ್ಬೇಕಂದ್ರೆ, ದಾತಾರಾಧಸ್ತುವತೆ ಕಾಮಿಯಂ ವಸು ಪ್ರಚೇತಯ 16 ಆಯ್ತು. ಸೊ 16 ಅಕ್ಷರದ ವಿಭಾಗಕ್ಕೆ ಈ ಮಂತ್ರದ 4 ಸೇರಿಸು, ಅಲ್ಲಿ 4 ಸೇರಿಸು ಆಯ್ತು. ಆಮೇಲೆ ಮತ್ತೆ 3 ಮಂತ್ರಗಳು 10ನೇ ಮಂಡಲದಿಂದ ತಗೊಂಡದ್ದು. ಈ 3 ಮಂತ್ರ ಸರಿ ಆಯ್ತು. ಒಂದಲ್ಲಿ 64 ಇತ್ತು, ಮತ್ತೊಂದು 60 ಅತಿಶಕ್ವರಿ, ಮತ್ತೊಂದು 3 ಮಂತ್ರಗಳನ್ನು 10ನೇ ಮಂಡಲದಿಂದ ತಗೊಂಡಿದ್ದಾರೆ. ಅವು ಶಕ್ವರಿ ಛಂದಸ್ನಲ್ಲಿ ಇವೆ. ಶಕ್ವರಿ ಛಂದಸ್ಸಿಗೆ 56 ಅಕ್ಷರ, ಅಂದ್ರೆ 64 8 ಅಕ್ಷರ ಕಮ್ಮಿ ಆಗತ್ತೆ ಒಂದೊಂದು ಮಂತ್ರದಲ್ಲಿ. ಅದು ಏನಿದೆ ಅಂದ್ರೆ, ಈ 8 ಅಕ್ಷರಗಳ 7 ಪಾದಗಳ 3 ಮಂತ್ರಗಳು, 8 56 ಅಕ್ಷರ ಇದೆ. ಅದನ್ನು 64 ಅಕ್ಷರ ಮಾಡೋದು. ಅದಕ್ಕೆ ಇದನ್ನು ತಗೊಂಡ್ರಿ ಏನು, ಅಸ್ಮಾಕಂ ಬೋಧಿಚೋದಿತ 16 ಅಕ್ಷರದ 8 ಅಕ್ಷರ 8